ಬೈಕ್ ಬಂದಂಗೆ ಏನಾದರೂ ಬೈಕಂಡ್ರೆ ತಗೊಂಬಂದು ಕೊಡ್ತಾನೇನೋ ಅಂತ ಬೈಕಂಡ್ರೆ ಬೆಳಗ್ಗೆಯಿಂದನೂ ಬೈಕಂಬ್ತಾ ಇದ್ದೀನಿ. ಏನು ಒಂದಿಷ್ಟು ಜುಮ್ಮಂಬಲ್ಲ. ನೀನು ಹೆಂಗನ ಬೈಕೆ ಅಂಬ್ತ ಇವ್ರಿಗೆ ಯಾರನ ಬೈಕೊಂಡಿದ್ದು ಯಾರನ ಅಂದಿದ್ದು ಸ್ವಲ್ಪನೂ ನಾಟಲ್ಲ. ಏನಾನ ಮನ್ಸಿಗೆ ಸ್ವಲ್ಪ ಏನಾದರೂ ಅನ್ಸಂಗಿದ್ದಿದ್ರೆ ಇಷ್ಟೊತ್ತಿಗೆ ತಗೊಂಬಂದು ಬಿಟ್ಟಿರೋರು. ಏನು ಅನ್ಸಲ್ಲ. ಅದಕ್ಕೇನೆ ಅವನು ಸುಮ್ಮನೆ ಹೋಗ್ತಾನೆ. ಎಷ್ಟಾನ ಬೈಕ ಸುಮ್ಮನೆ ಹೋಗ್ತಾನೆ ಇರ್ತಾನೆ. ಎಂತೆಂಥ ಮಾತುಗಳು ಬೈಕೊಂಡಿದ್ದೀನೋ ಏನೋ ನನಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ಬೆಳಗ್ಗೆಯಿಂದ ಚೆನ್ನಾಗಿ ಬೈಕೊಂಡಿದ್ದೀನಿ, ಹಂಗಂದ್ರೂ ಕೇಳಲ್ಲ. ಹಂಗಂತೂರು ಹೊಟ್ಟೆ ಉರಿತಾ ಐತೆ. ನೆನೆಸ್ಕೊಬಿಟ್ರೆ ನನ್ನ ದುಡ್ಡು ಸುಮ್ಮನೆ ಹೋಗ್ಬಿಡ್ತಲ್ಲಪ್ಪ ಅಂತೇಳಿ ತುಂಬ ಬೇಜಾರಾಗ್ತೈತೆ. ಒಬ್ರು ವಸ್ತುಗಳನ್ನ ಇಟ್ಕೊಳಕ್ಕೆ ನಮ್ಗೇನೋ ಇಷ್ಟ ಆಗಲ್ಲಪ್ಪ. ಅವ್ರಿಗೆ ಹೆಂಗನ ಮನ್ಸು ಬರುತ್ತೋ ಏನೋ. ನಾವು ಯಾರ್ದನ ಯಾತನ ಒಂದು ವಸ್ತು ಐತೆ ಅಂತಂದರೆ ತಗೊಳಕ್ಕೆ ಕೊಟ್ಟು ಬರ್ತೀವಿ. ಒಂದು ತಟ್ಟೆ ಆಗಲಿ ಲೋಟ ಆಗಲಿ ಒಂದು ಚೊಂಬಾಗಲಿ ನಾವು ಯಾರ್ದೂ ಯಾತ್ಯಾತು ಒಂದು ಕಾಪಿ ಲೋಟ ಸಮೇತ ನಾವು ಒಬ್ಬರದ್ದು ಇಕ್ಕೊಂಡಿಲ್ಲ. ಇನ್ನೆಂಥ ಜನಗಳು ಏನೋ. ಅವರು ಕಷ್ಟಪಟ್ಟು ದುಡ್ಡಾಗೆ ದುಡ್ಡು ಕೊಟ್ಟು ಕೊಡ್ಸವ್ರಲ್ಲ, ಯಾಕೊಬ್ರದ್ದು ಇಟ್ಕೊಳ್ಳೋದು, ಕೊಡಬೇಕು ಅನ್ನೋದು ಪರಿಜ್ಞಾನ ಬೇಡವಾ? ಕೊಡಬೇಕು ಅಂತ ಅನ್ಸಿದ್ರೆ ಹಿಂಗೆ ಯಾರು ಮಾಡ್ತಿರ್ಲಿಲ್ಲ. ನೀನು ಹೆಂಗನ ಹೋಯ್ಕೆ ನಾನು ತಲೆ ಕೆಡಿಸ್ಕೊಂಬಲ್ಲ. ನಾನೀಗಲ್ಲ ಅಂತೇಳಿ ಸುಮ್ಮನೆ ಹೋಗ್ತೀನಿ. ಸುಮ್ಮನೆ ಹೋಗ್ತೀನಿ, ನಾನು ತಲೆ ಕೆಡಿಸ್ಕೊಂಬಲ್ಲ ಬಿಡು. ಇಂಥವ್ರಿಗೆಲ್ಲ ಬೈಕೊಂಡವ್ರಿಗೆಲ್ಲ ತಲೆ ಕೆಡಿಸ್ಕೊಂಬಂಗಿದ್ರಿ ಯಾಕೆ? ನಾನು ಯಾಕೆ ತಲೆ ಕೆಡಿಸ್ಕೊಂಬಲ್ಲ. ಅಭ್ಯಾಸ ಆಗೈತೆ ಎಲ್ಲಾರ್ತಾಗ ಉಗಿಸ್ಕೊಂಡು ಅಲ್ಲೇ ಏನು ಮನ್ಸಿಗೆ ಒಂದ್ಸಲ ನಂಗೆ ಹೋಗ್ತಾರೆ ಜನ. ಅಲ್ಲ ನಾವೇನೋ ಬಿಡತ್ತ ಅಂತೇಳಿ ಎಷ್ಟು ಇದು ಮಾಡಿ ಎಷ್ಟು ಒಳ್ಳೇದು ಮಾಡಿದ್ವಿ. ಜನಕ್ಕೆ ಸ್ವಲ್ಪನಾದ್ರೂ ನಿಯತ್ತನದೇ ಇಲ್ಲ. ನಿಂತ್ಕೊಳ್ಳಲ್ಲ ಅಷ್ಟೊಂದು ಬೈಕೆಂತಿದ್ರು ಏನು ನನಗೇನು ನನ್ನೇನಲ್ಲ ಬೈಕೆಂಬೋದು 9 ಹೋಗ್ತಾ ಇದೆಯಲ್ಲೋ. ನಮ್ಗೆ ಯಾರೋ ನಮ್ಮನ್ನು ಮಾತು ಯಾರನ್ನ ನಮ್ಮನ್ನು ಬೈಕೆಂಬ್ತಾ ಇದ್ದಾರೆ ಅಂತಂದ್ರೆ ನಮಗೆ ಸಿಟ್ಟು ತಡಿಯೋಕ್ಕಾಗಲ್ಲ. ಹಂಗೆ ಅಷ್ಟಿಷ್ಟು ಸಿಟ್ಟು ಬರೋಲ್ಲ ನಿಜವಾಗ್ಲೂ. ಯಾಕಂದ್ರೆ ನಮ್ಮ ನಿಯತ್ತಾಗಿ ದುಡ್ಕೊಂಡು ತಿಂತೀವಲ್ಲ, ಅದಕ್ಕೆ ನಮಗೆ ಯಾರ ಹತ್ರನೂ ಒಂದು ಮಾತು ಕೇಳೋಕ್ಕಾಗಲ್ಲ. ನೀನು ಯಾಕೆ ಕೇಳು? ಇಷ್ಟೊಂದೆಲ್ಲನ ಅನ್ಭವಿಸ್ಕೊಂಡು ಹಿಂಗೆ ಇದೆಯಲ್ಲ ನೀನು. ಅದಕ್ಕೆ ಮತ್ತೆ ನೀನು ಇನ್ನೂವರೆಗೂ ಹೆಂಗೆ ಮೊದಲು ಹೆಂಗಿದ್ದ ಈಗಲೂ ಹಂಗೆ ಇರೋದು ನೀನು. ನಿಂತ್ಕೊಳ್ಳೋ, ಹೋಗ್ಬೇಡ. ಬಂದರೂ ಕಷ್ಟ, ಮಾತಾಡಿದ್ರು ಕಷ್ಟ. ನಾನು ಹೇಳಿದ್ದೀನಿ ನಾನು ಗಾಡಿ ಮಾತ್ರ ಕೊಡಲ್ಲಮ್ಮ, ನೀನು ಹಿಂಗೆ ಮುಂದಕ್ಕೆ ಬೇಕಾದ್ರೆ ನಾನು ದುಡ್ಡು ಕೊಡ್ತೀನಿ ಅಂತ. ಗಾಡಿ ಕೊಡು ಅಂತಂದರೆ ಅದು ಹೆಂಗೆ ಸರಿ ಹೋಗುತ್ತೆ? ನಿಂತ್ಕೊಳ್ಳಲ್ಲ. ಅಷ್ಟೊಂದೆಲ್ಲ ಉಗಿತಾ ಇದ್ದೀನಿ, ಸುಮ್ಮನೆ ಬರ್ತಾ ಇದೆಯಾ? ನಿನಗೇನಾದರೂ ಅನ್ಸಲ್ವೇ ಮನಸ್ಸಿಗೆ? ನಮ್ಗೆ ಯಾರಾದರೂ ಒಂದು ಮಾತು ಬೈಕೊಂಡವ್ರೆ ಅಂತಂದ್ರೆ ನಿಜವಾಗ್ಲೂ ಅಷ್ಟೇ ಸಿಟ್ಟು ಬರೋಕ್ಕಿಲ್ಲ. ಅಲ್ಲ ನೀನು ಹೆಂಗೆ ಮಾತಾಡ್ತೀಯ ನೋಡು, ಹೆಂಗೆ ಬತ್ತೀಯ ಸುಮ್ಮನೆ. ಏನು ನನಗೂ ನಿನ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋ ಥರ ಬರ್ತಾ ಇದೆಯಲ್ಲ. ಅಷ್ಟೊಂದೆಲ್ಲ ಕೇಳ್ತಾ ಇದ್ದೀನಿ, ಅದೇನು ಎತ್ತ ಅಂತ ಹೇಳಿ ಬಾಯಿ ಬಿಟ್ಟು ಹೇಳ್ಬೇಕಾ ನೀನು? ಎಷ್ಟು ಇದು ಮಾಡ್ತೀಯ ನೋಡು. ಅಬ್ಬಾ ನಾನು ಹೇಳಿಲ್ವಾ ಕೊಡೋಕ್ಕಾಗಲ್ಲ ಅಂತೇಳಿ? ಅಷ್ಟೊಂದೆಲ್ಲ ಹೇಳ್ತಿದ್ರು, ನೀವು ಪದೇ ಪದೇ ಕೇಳಿದ್ರೆ ಇನ್ನೇನು ಹೇಳೋದು? ನಾನು ಕೊಡೋಕ್ಕಾಗಲ್ಲ ಅಂತೇಳಿ ಹೇಳಿದ್ದೀನಿ. ಕೊಡು 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 ಅಂತಂದರೆ ನಾನು ಎಲ್ಲಿಂದ ತಗೊಂಬಂದು ಕೊಡಲಿ? ಕೊಡೋಕ್ಕಾಗಲ್ಲ ಚೈತ್ರಕ್ಕ, ಕೊಡೋಕ್ಕಾಗಲ್ಲ ಅಂತ ಇದೆಯಾ? ಯಾಕೆ ಕೊಡೋಕ್ಕಾಗಲ್ಲ? ನಮಗೆ ಕೊಡೋಕ್ಕಾಗಲ್ವಾ? ನೋಡು ನಮ್ಮ ಅತ್ತೆ ಇವನಿಗೆ ಗಾಡಿ ಕೊಡಿಸ್ಬಿಟ್ಟು ಇವಾಗ ಹೆಂಗೆ ಇವನ ಹತ್ರ ಜೋರು ಮಾಡ್ತಾ ಐತಿ. ಅಲ್ಲ ನಮ್ಮ ಮಕ್ಳಿಗಾಗಲಿ ನಿನ್ನ ಮಗಳಿಗಾಗಲಿ ನನ್ನ ಮಗನಿಗಾಗಲಿ ಒಂದು ಜೊತೆ ಬಟ್ಟೆ ತಗೊಂಬಂದಿಲ್ಲ ಶಿವಾನಿ ಇನ್ನೂವರೆಗೂ ಆಗೈತೆ. ಯಾವುದೊಂದೇ ಆಗಲಿ. ನಾನವಾಗ ನನ್ನ ಪಾಪ ಸಣ್ಣನಿದ್ದಾಗ ಅತ್ತೆ ಕಾಲು ತೊಡ ತಂದಾಕತ್ತೆ ಅಂದರೆ ನಾವಲ್ಲಮ್ಮ ತರೋದು, ನಿಮ್ಮ ಅಮ್ಮ ತಂದಾಕ್ತಾರೆ ಅಂತ ಅಂದರು. ಇವತ್ತು ನಮ್ಮ ಅಮ್ಮ ಇರು ಕಾಲಕ್ಕೂ ಕೈಯಕ್ಕೂ ಕೊಳ್ಳಕ್ಕೂ ಪ್ರತಿಯೊಂದು ಕೊಳ್ಚನ್ ಸಮೇತ ನಮ್ಮ ಹುಡುಗಗೆ ಮಾಡ್ಸವ್ರಿ. ಏನೋ ನಾನು ಒಂದ್ಸತಿ ಕೇಳಿದಕ್ಕೆ ನಮ್ಮ ಹುಡುಗರಿಗೆ ಒಂದು ಜೊತೆ ಬಟ್ಟೆ ತರಲಿಲ್ಲ, ಒಂದು ಜೊತೆ ಕಾಲು ತೊಡ ತಂದಾಕ್ಲಿಲ್ಲ. ನೋಡು ಇಂಥವ್ರಿಗಾದ್ರೆ 1.5 ಲಕ್ಷ ಚೆನ್ನಾಗೆ ಖರ್ಚು ಮಾಡವ್ರಿ. ಸರಿಯಾಗಿದ್ದು ಮಾಡವ್ರೆ ಕಣಪ್ಪ. ನಮ್ಮ ಅತ್ತೆಗೆ ಆಗಬೇಕು. ಗಂಡು ಮಕ್ಳನ್ನು ತಿನ್ನಂಗಲ್ಲ, ಸೊಸೆರಿಗೆ ಕೊಟ್ಟಂಗಲ್ಲ, ಮೊಮ್ಮಕ್ಳಿಗೆ ಕೊಟ್ಟಂಗಲ್ಲ. ಕಂಡರ್ ಪಾಲು ಎಲ್ಲನ. ಅದೇ ಮತ್ತೆ ಕಂಡರು ತಿಂದರೆ ಏನು ಅನ್ಸಲ್ಲ. ನಮ್ಮಂಥವ್ರಿಗೆ ಸೊಸೆರಿಗೂ ಮಕ್ಳಿಗೂ ಕೊಡ್ಬೇಕಂತಂದ್ರೆ ಅವ್ರಿಗೆ ಕೈ ಬರೋದಿಲ್ಲ ಅಷ್ಟೇನೆ. ಇಂಥವ್ರಿಗಾದ್ರೆ ಗನ್ವಾ ಕೊಡ್ತಾರೆ ನಂಬಿ ಹೋಗ್ರಿ. ಸುಮ್ಮನೆ ಅಬ್ಬಬ್ಬಾ ಎಂತೆಂಥವ್ರು ಇರ್ತಾರ ಪುಣ್ಯಕ. ನಾವೇನೋ ನಂಬಿ ನೋಡಿ ಹೆಂಗೆ ಓದಂಗಾತು ಹೋಗತ್ತ. ನಾನು ಹಿಂಗೆಲ್ಲನ ಆಗಬೇಕು ಅಂತ ಕಾಯ್ತಾ ಇದ್ದೆ ಪುಣ್ಯಕ, ಕಾಯ್ತಾ ಇದ್ದೆ. ಆ ಸಂಗೀತಕ್ಕನ ಮೇಲೆ ಸಿಟ್ಟಿಗೆ ತೋರಿಸ್ಕೊಳಕ್ಕಾಗಿ ಮಾಡಿದ್ರೆ ಹಿಂಗೆ ಮತ್ತೆ ಆಗೋದು. ನಿಂತ್ಕೊಳ್ಳಲ್ಲ, ಅದೇ ಓಡೋಗ್ತಾನೆ ನೋಡು. ಕೇಳಿದ್ರೆ ಆಗ್ಬೇಕಣತ್ತೆ, ನಿಮಗೆ ಸರಿಯಾಗಿ ಆಗಬೇಕು. ಮಕ್ಕಳು ಸೊಸೆರಿಗೆ ಕೊಡೋಕ್ಕೆ ಕೈ ಬರೋದಿಲ್ಲ ನಿಮಗೆ, ಇಂಥವ್ರಿಗೆ ಕೊಟ್ಬಿಟ್ಟು ಕಳ್ಕೊಂತೀರ. ಆಗಬೇಕು ಇಂಥವ್ರಿಗೆಲ್ಲ ಆದ್ರೇನೆ ಮತ್ತೆ. ಅಯ್ಯೋ ಅಷ್ಟೊಂದೆಲ್ಲ ಹೇಳಿದ್ರು ಅಯ್ಯೋ ನಿಮ್ಗೆ ಏನು ಹೇಳ್ಬೇಕೋ ಏನೋ. ನಿಮ್ಗೇನಾದ್ರೂ ಸ್ವಲ್ಪ ಬುದ್ಧಿ ಇರೋ ಅಂಥವ್ರಾಗಿದ್ರೆ ಯೋಚನೆ ಮಾಡ್ತಾ ಇದ್ರಿ. ಯೋಚನೆ ಮಾಡಿ ಕೊಡ್ತಿದ್ರಿ. ಹೋಗಿ ಅಂಥವ್ನಿಗೆ ಇದು ಮಾಡ್ತಿರ್ಲಿಲ್ಲ. ಅಯ್ಯೋ ದೇವ್ರೆ. ನನಗಂತೂ ತುಂಬ ಒಂಥರ ಹಿಂಗಾಗಿರೋದೊಂಥರ ಖುಷಿ ಅನಿಸುತ್ತೆ. ನಮ್ಮ ಮಕ್ಳಿಗಂತೂ ಒಂದು ಜೊತೆ ಬಟ್ಟೆ ತರಲಿಲ್ಲ, ಏನಿಲ್ಲ. ಕಂಡರ್ ಪಾಲ್ ಮಾಡೋದ್ರಲ್ಲ. ನಾನು ಅವನಿಗೆ ಅಂಗಡಿಗೆ ಬರ್ತೀನಿ ಅಂತ ಅಂತಿದ್ನ, ಅಂಗಡಿಗೆ ಬರ್ತಾ ಹೋಗ್ತಾ ಇದ್ನ, ಅದಕ್ಕೆ ಕೆಲ್ಸಕ್ಕೆ ಬರ್ತಾನೆ ಅಂತೇಳಿ ಕೊಡ್ಸಿದ್ದು. ಅವ್ನು ಹಿಂಗೆ ಮಾಡ್ತಾನೆ ಎಂಬುದು ಯಾರಿಗೆ ಗೊತ್ತಿತ್ತಮ್ಮ ಪುಣ್ಯ. ಅದೇ ಕಣತೆ, ಅಂತರ್ಗಾದ್ರೆ ಖರ್ಚು ಮಾಡ್ತೀರಾ? ಮಕ್ಕಳು ಲವಕುಶ ಕೇಳಿದ್ರೆ ಗಾಡಿ ತಗೊಂತೀವಿ ಕೊಡೋಮ್ಮ ಅಂತೇಳಿ ಲವಕುಶ ಏನಾದರೂ ಕೇಳಿದ್ರೆ ಕೊಡ್ತಿದ್ರಾ ನೀವು?
ನಾವಿವಾಗ ಒಂದು ಚಾರ್ಜಿಂಗ್ ಸ್ಕೂಟಿ ತಗೋಬೇಕು ಅಂತ ಇದ್ದೀವಿ, ಮತ್ತೆ ಕೊಡಿಸಿ ಮತ್ತೆ ನಮಗೆ. ನಾವಿವಾಗ ಅವರಿಬ್ಬರಿಗೂ ಇರಲಿ, ನಾವು ಇಲ್ಲೆಲ್ಲಂದ್ರೂ ಓಡಾಡೋಕ್ಕಾಗುತ್ತೆ, ನಾವು ಹೊಡಿತೀವಲ್ಲ, ಅದಕ್ಕೆ ಒಂದು ಚಾರ್ಜಿಂಗ್ ಸ್ಕೂಟಿ ತಗೋಬೇಕು ಅಂತ ಇದ್ದೀವಿ. ಕೊಡಿಸ್ರಿ ಮತ್ತೆ. ನಮಗೆ ಮಾತ್ರ ಕೊಡ್ಸೋದಕ್ಕೆ ಬರೋದಿಲ್ಲ ನಿಮಗೆ. ಅಯ್ಯೋ ನಮ್ಮ ಹತ್ರ ದುಡ್ಡು ಇಡ್ಬೇಕು, ನಮ್ಮ ಹತ್ರ ದುಡ್ಡು ಇರಬೇಕು ಅಂತೀರಾ. ನಮ್ಮ ಹತ್ರ ಇರೋ ದುಡ್ಡೆಲ್ಲ ತಗೊಂಡೋಗಿ ಇಂಥವ್ರಿಗೆ ಕೊಡ್ತೀರಾ. ಕೊಟ್ಬಿಟ್ಟು ಇಲ್ಲದ ಲಾಸ್ ಮಾಡ್ಕೊಂಡು ಏನು ಸುಮ್ಮನೆ ಇದು ಮಾಡ್ತೀರಪ್ಪ. ಹೇಳು, ನಿಜ ತುಂಬ ಬೇಜಾರಾಗುತ್ತೆ ನೋಡು. ಹಿಂಗೆ ಮಾಡಿದ್ರೆ ಹಿಂಗೆ ಮತ್ತೆ ಹೋಗೋದು ಅನ್ಸುತ್ತೆ. ನಾನು ಅದೇ ಮತ್ತೆ ಕಂಡಾರ ಯಾರಾದರೂ ತಗೊಂಡ್ರೆ ನೀ ಏನು ಅನ್ಸಲ್ಲ, ಏನಾದರೂ ಅನ್ಕೋಬೋದು, ಏನಾದರೂ ಇದು ಮಾಡ್ಕೋಬೋದು. ನಮಗೆ ಕೊಡ್ಬೇಕಂದ್ರೆ ನಿಮ್ಗೆ ಹಂಗೆ ಹೇಳು ಅನ್ಸೋದು. ಅನ್ಬೇಕು ಅಂತ ಕಾಯ್ತಾ ಇದ್ವಿ ನಾನು ಪುಣ್ಯಾಕ, ನಿಜವಾಗ್ಲೂ ಚೆನ್ನಾಗಿ ಅನ್ಬೇಕು ಅಂತ. ನೋಡಿ ನಿನ್ಕಮಕ್ಕೆ ಅವತ್ತಿಗೆ ಮಕ ಇಲ್ಲ ನಿನ್ಕಂಡು ಮಾತಾಡೋದಕ್ಕೆ. ಎಂದನ ನಾನು ಇವ್ರಿಗೆ 10 ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತೇಳಿ, ನಮ್ಮ ಹುಡುಗರ್ಗನ ಆಗಲಿ ಒಂದು 10 ರೂಪಾಯಿ ಖರ್ಚು ಮಾಡಿಲ್ಲ. ಇವರು ಇವಾಗ ಸರಿಯಾಗಿ ತಗ್ಲಿಕ್ಕಂತಾರೆ, ಸರಿಯಾಗಿ ಅಂತಾರೆ. ಯಾಕಂದರೆ ಇವಾಗ ಇವ್ರಿಗೆ ನಾನು ಏನೋ ಮಾಡಿಕೊಟ್ಟಿಲ್ಲ, ಏನೋ ದುಡ್ಡು 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ. ಹುಡುಗರಿಗೆ ಆಗಲಿ ಸಾಮಾನು ಕೊಟ್ಟರೆ ಏನೂ ಕೊಡ್ತಾ ಇರಲಿಲ್ಲ. ಅದಕ್ಕೇ ಏನೋ ಅತ್ತ ಏನು ಮಾಡೋದು, ಹೆಂಗೋ ನಯಸ್ಸಾಗಿ ಇಸ್ಕೊಂಬದತ್ಲ ಬೈಕ. ನಮ್ಮ ಅತ್ತೆ ನೋಡ್ಬಿಟ್ಟು ತುಂಬ ಸಿಟ್ಟು ಬರುತ್ತೆ ಪುಣ್ಯಾಕ. ನೋಡು 1.5 ಲಕ್ಷ ದುಡ್ಡು ಅಂಥವನಿಗೆ ಕೊಟ್ಬಿಟ್ಟು ಸುಮ್ಮನೆ ಇವತ್ತು ಗಾಡಿ ಕೊಡಿಸಿ ಸುಮ್ಮನೆ ಇದು ಮಾಡಿದ್ರು. ಲವಕುಶನಿಗೆ ಕೊಡಿಸ್ರಿ ಅಂದ್ರೆ ಕೊಡಿಸ್ತಿರ್ಲಿಲ್ಲ. ಅವ್ರಿಗೆ ಯಾಕೆ ಹಂಗೆ ಹಿಂಗೆ ಅಂತೇಳಿ ಎಷ್ಟು ಮಾತಾಡ್ತಾ ಇದ್ರು ನೋಡಿ. ಇವತ್ತು ಅವನಿಗೆ ಕೊಡಿಸ್ಬಿಟ್ಟು ಹೆಂಗೆ ಪರದಾಡ್ತಾಳೆ. ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಏನೇನು ಏನಾನ ಮಾಡ್ಕೆ ಅಂತೇಳಿ ಸುಮ್ಮನೆ ಇದ್ದಾನೆ. ಅವನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅವನು ಎಂತನೋ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತೈತೆ. ಅವನೇನು ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಮ್ಮ ಸಂಗೀತ ಚಿಕ್ಕಮ್ಮನ ಬಂತು. ಬಾ ಚಿಕ್ಕಮ್ಮ, ಏನೋ ಮಾತಾಡ್ತಿದ್ರಲ್ಲಮ್ಮ ಪುಣ್ಯ ಶಿವಾನಿ, ಅದಕ್ಕೆ ನಾನಿಲ್ಲಿ ನಿಂತ್ಕೊಂಡಮ್ಮ. ಏನು ಮಾತಾಡಿದ್ರಿ? ಅಯ್ಯೋ ನಮ್ಮ ಅತ್ತೆ ಅವನಿಗೆ ಕೇಳ್ತಿತ್ತು, ಕೊಡಪ್ಪ ನಮ್ಮದು ಗಾಡಿನ ನಾನು ಕೊಡ್ಸಿರೋದನ್ನ ಮೇಲೆ ಕೊಡು ಅಂತೇಳಿ ಕೇಳ್ತಿತ್ತು. ಆದರೆ ಅವನು ಹೆಂಗೆ ಮಾತಾಡ್ತಾನೆ ಅಂತಂದರೆ ಮಾತಾಡೋದೆಲ್ಲ ಸುಮ್ಮನೆ ಹೆಂಗೆ ಕಿವಿಗೆ ಹಾಕ್ತಾಮಲ್ಲ ಹಂಗೆ ಹೋಗ್ತಾನೆ. ಅದಕ್ಕೆ ನಮ್ಮ ಅತ್ತೆಗೆ ನಾವು ಈಗ ನಮ್ಮ ಹುಡುಗರಿಗೆ ಒಂದು ಜೊತೆ ಬಟ್ಟೆ ತಗೊಂಬಂದಿಲ್ಲ ಗೊತ್ತಾ ಸಂಗೀತ ಚಿಕ್ಕಮ್ಮ. ನಿಜವಾಗ್ಲೂ ಆಂಟಿ, ಒಂದೊಂದು ಎಂದೇನು ಬಟ್ಟೆ ತೊಗೊಂಬಂದಿಲ್ಲ, ಎಂದೇನು ಅವರು ಹಾಸ್ಪಿಟ್ಲಿಗೆ ಏನು ಕನ ಹೋದ್ರೂ ಏನೋ ಎತ್ತ ಅಂತೇಳಿ 1 ರೂಪಾಯಿನೂ ಕೊಟ್ಟಿಲ್ಲ ನಮಗೆ. ಅಂಥದ್ರಾಗೆ ಇವ್ರಿಗೆ ನೋಡ್ರಿ ಹೆಂಗೆ ಕೊಟ್ಟವ್ರು, ಲಕ್ಷ ಗಟ್ಟಲೆ ಹೆಂಗೆ ಕೊಟ್ಟವ್ರೆ ಎಂತೀಯ ನೋಡಲಿ ಅಂತೇಳಿ ಕೊಡ್ಸಿರೋದು. ಯಾರನ್ನ ಮೆಚ್ಚಕ್ಕೆ ಹೋದ್ರೆ ಹಿಂಗೆ ಮತ್ತೆ ಆಗೋದು ಅಲ್ಲ ಕಣಮ್ಮ ಪುಣ್ಯ ಶಿವಾನಿ. ನೋಡಿ ನಿಮ್ಗಾನ ಕೊಟ್ಟಿರೋ ಸೊಸೆಯರು ಅಂತೇಳಿ ಮೊಮ್ಮಕ್ಕಳು ಅಂತೇಳಿ ಸುಮ್ಮನೆ ಇದು ಮಾಡೋದೆ. ಯಾವುದೊಂದು ಇದ್ರಾಗೆ ಆಗಲಿ ಸುಮ್ಮನೆ ಇದು ಮಾಡಬಾರ್ದು. ಸ್ವಲ್ಪ ಯೋಚನೆ ಮಾಡಬೇಕು. ದುಡುಕಿ ಕೊಡಿಸ್ಬಿಟ್ರು. ಅಯ್ಯೋ ನಮ್ಮ ಪುಣ್ಯಕ್ಕ ಅದೇ ಬೇಕಲ್ಲೂ ಕೇಳೋದು. ನಮ್ಮ ಹುಡುಗರಿಗೆ ಏನಾನ ಕೊಡ್ಸತ್ತೆ, ಒಂದು ಬೆಳ್ಳಿ ಸರ ಕೊಡ್ಸತ್ತೆ ಅಂತಂದ್ರೆ ಒಂದು ಬೆಳ್ಳಿ ಸಮೇತನೂ ಒಂದು ಸರ ಸಮೇತ ಕೊಡಲಿಲ್ಲ. 1.5 ಲಕ್ಷ ದುಡ್ಡು ಅಂಥವ್ರಿಗೆ ಇವರು ಇದು ಮಾಡವ್ರೆ ಅಂತಂದರೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ ನೀವೇ ಹೇಳಿ. ಯಾರಿಗೆ ಆಗಲಿ ಸಿಟ್ಟು ಬರುತ್ತೋ ಇಲ್ವೋ, ಬಂದೇ ಬರ್ತೈತೆ. ಹಿಂಗೆ ಮಾಡಿದ್ರೆ ನೋಡಪ್ಪ ನಮಗಂತೂ ಕಳ್ಕೊಂಬಿಲ್ಲ, ಸುಮ್ಮನೆ ಕಂಡಾಗ ಇದು ಮಾಡಿಬಿಟ್ರಲ್ಲಪ್ಪ ಅಂತೇಳಿ ತುಂಬ ಸಿಟ್ಟು ಬರುತ್ತೆ. ಮತ್ತೆನ ಬೈಕೊಳ್ತಾ ಇದೀವಿ ನೋಡಿದ್ರಲ್ಲ. ಸಂಗೀತ ಅಕ್ಕನ ಮೇಲೆ ಸಿಟ್ಟಿಗೆ ನಮ್ಮ ಅತ್ತೆ ಗಾಡಿ ಕೊಡಿಸ್ಬಿಟ್ಟು ಇವತ್ತು ಅವನ್ನ ಎಷ್ಟು ಕೇಳಿದ್ರು ಅವನೇನೇನು ತಲೆ ಕೆಡಿಸ್ಕೊಂಬಲ್ಲ. ನಾವು ಅದಕ್ಕೆ ನಮಗೂ ಯಾವತ್ತೂ ಒಂದು ಏನೇನು ಖರ್ಚು ಮಾಡಿದ್ದಲ್ಲ ನಮ್ಮ ಅತ್ತೆ. ಏನು ಕಣ ಕೊಡತ್ತೆ ಅಂದರೆ ನನ್ನ ಹತ್ರ ದುಡ್ಡಿಲ್ಲ ಅನ್ನೋದು. ದುಡ್ಡಿಲ್ಲ ಅಂದು ಇಲ್ದಂಗೆ ಆಗ್ಬಿಡ್ತು. ಹಿಂಗೆ ನಮ್ಮ ಅತ್ತೆ ಹಂಗೆ ಅನ್ಕೊಳಕ್ಕೆ ಹೋಗ್ಬಾರ್ದು. ಯಾವುದೊಂದು ವಿಚಾರದಾಗೆ ಆಗಲಿ ಒಂಥರ ಇದು ಮಾಡ್ತೈತಿ. ಇವಾಗ ನೋಡ್ರಿ ಈಗ ಸರಿಯಾಗಿ ಗೊತ್ತಾಗ್ತಾ ಇರುತ್ತೆ. ಹೀಗೆ ಆಗಲಿ ನಮ್ಮ ಯಾಕಾದರೂ ಹಿಂಗೆ ಮಾಡಿದ್ನೋ ಏನೋ, ನನ್ನ ಸೊಸೆಯರ್ತಾಗೂ ನನ್ನ ಮಕ್ಳತಾಗ ಎಲ್ಲಾರ್ತಾಗೂ ಮಾತು ಕೇಳಬೇಕಲ್ಲಪ್ಪ ಅಂತ ಅನ್ನಿಸ್ಬೇಕು ಅವ್ರಿಗೆ. ಮಾಡಬಾರ್ದು ಯಾರೇ ಆಗಲಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬಾಯ್, ಸಿ ಯು.